ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ರೆಡಿ ಫಾರ್ಮ್ ಹೌಸ್ ಮಣಿಪಾಲ್ ಹಾಸ್ಪಿಟ್ಲಿಂದ, ಮೈಸೂರು ಮಣಿಪಾಲ್ ಹಾಸ್ಪಿಟಲ್ ಜಂಕ್ಷನಿಂದ ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು 6 ಗುಂಟೆಯಲ್ಲಿ 2 BHK ಮನೆ ಕಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಒಂದು 1000 ಸ್ಕ್ವೇರ್ ಫೀಟ್ದು ಒಂದು ಮನೆ ಇದೆ. ಈಗ ಅದು ನೋಡಿದ್ರಲ್ಲ ಅದೇ ಮನೆ. ಸುತ್ತ ಬೌಂಡ್ರಿ ಈ ಥರ ಕಾಂಪೌಂಡ್ ಹಾಕಿದ್ದಾರೆ. ಅದರೊಳಗಡೆ ಸೈಟ್ ಮಾಡಿದ್ದಾರೆ. ಇದರಲ್ಲಿ 4ರಿಂದ 5 ಸೈಟ್ ಏನೋ ಸೇಲ್ ಆಗಿದೆ. ಒಂದೊಂದು ಸೈಟ್ 10 ಗುಂಟೆ 15 ಗುಂಟೆ ಈ ಥರ 4 ಜನ ತಗೊಂಡಿದ್ದಾರೆ. ಇದೊಂದು ರೆಡಿ ಮಾಡಿ ಮಾಡೆಲ್ ಹೌಸ್ ಥರ ಕಟ್ಟಿ ಸೇಲ್ ಮಾಡ್ತಾಯಿರೋದು. ಈ ರಸ್ತೆ ಎಲ್ಲ ಫ್ರೀ ಆಫ್ ಕಾಸ್ಟ್. ಈ ಥರ ರಸ್ತೆ ಕಳ್ದು ಪ್ಲಾಂಟೇಷನ್ ಮಾಡಿ 2 ಬೋರ್ವೆಲ್ ಹಾಕಿದ್ದಾರೆ ಫುಲ್ ಲೇಔಟ್ಗೆ. ಇದರಲ್ಲಿ ಸಿನಮನ್, ಚಕ್ಕೆ, ಕೋಕೋನೆಟ್ ಮತ್ತು ಟೀಕುಡ್ ಒಂದು ಕನಿಷ್ಠ ಒಂದು 30 ವರ್ಷ ಹಳೆಯದು ಟೀಕುಡ್. ಇದೇ ಟೀಕುಡ್ ಕಟಿಂಗ್ ಮಾಡಿ ಡೋರು ವಿಂಡೋಸ್ ಎಲ್ಲ ಮಾಡಿರೋದು ಇದರಲ್ಲಿ, ಈ ಮನೆಯಲ್ಲಿ. ನೋಡಿ ರಸ್ತೆ ಈ ಥರ ಮಾಡಿದ್ದಾರೆ, ಮರಗಳು ಈ ಥರ ಇದೆ. ಯಾವ ಜಾಗದಲ್ಲಿ ಏನೇನು ಮರ ಬರ್ತದೆ ಅದೆಲ್ಲ ಅವ್ರಿಗೇನೆ. ಇದು 6 ಗುಂಟೆಯಲ್ಲಿ ಫಾರ್ಮ್ ಹೌಸ್ ಮಾಡಿರೋದು. ಇನ್ನೂ ಬೇಕು ಅಂತ 6 ಗುಂಟೆ ಅಂತ ಅಂದರೆ 6534 ಸ್ಕ್ವೇರ್ ಫೀಟ್ನೂ ಬರುತ್ತೆ. ಒಂದು ಗುಂಟೆಗೆ 1089 ಸ್ಕ್ವೇರ್ ಫೀಟ್. ನೋಡಿ ಚಕ್ಕೆ ಮರ ಇದು ರಿಮೂವ್ ಮಾಡಿದ ನೋಡಿ ಚಕ್ಕೆ. ಈ ಕಾಂಪೌಂಡ್ ಪಕ್ಕದಲ್ಲಿ ನಾಲೆ ನೀರು ಹರಿತಾ ಇರ್ತದೆ. ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ. ಈ 6 ಗುಂಟೆಗಿಂತ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂತಂದರೆ ಅದಕ್ಕೂ ಅವಕಾಶ ಇದೆ. 10 ಗುಂಟೆ 15 ಗುಂಟೆ ಅರ್ಧ ಎಕರೆ ಎಷ್ಟು ಬೇಕಾದ್ರೂ ತೊಗೋಬೋದು. ಈಗ ಸ್ವಲ್ಪ ಜನ ಇನ್ನೂ ಹಣ್ಣಿನ ಗಿಡ ಹಾಕ್ಕೋಬೇಕು, ಆರ್ಗ್ಯಾನಿಕ್ ಪ್ಲಾಂಟೇಷನ್ ಮಾಡ್ಕೋಬೇಕು, ಕಿಚನ್ ಗಾರ್ಡನ್ ಮಾಡಬೇಕು ಅಥವಾ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತಾರಲ್ಲ ಅಂಥವ್ರಿಗೆ ನೋಡಿ ಇಲ್ಲೊಂದು ಬೋರ್ ಕಾಣ್ತಾ ಇದೆ, ಇನ್ನೊಂದು ಬೋರ್ ಇದೆ. ನೋಡಿ ಇದೇ ಮನೆ. ಈಗ ಗಾರ್ಡನಿಂಗ್ ಶುರು ಮಾಡಿದ್ದಾರೆ ನೋಡಿ. ಸುತ್ತ ಗಾರ್ಡನ್ ಪ್ಲಾಂಟೇಷನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ದೊಡ್ಡದಾದರೆ ಇನ್ನೊಂದು 2 ವಾರದಲ್ಲಿ ಇನ್ನೂ ಲುಕ್ ಕಾಣ್ತಿದೆ. ಈಗ ಸ್ವಲ್ಪ ಕೆಲಸ ನಡೀತಾ ಇದೆ. ಇನ್ನೂ 2-3 ದಿನದ ಕೆಲಸ ಇದೆ. ವಾಷಿಂಗ್ ಆಗಬೇಕು. ಇದರಲ್ಲಿ ಕನಿಷ್ಠ ಇಲ್ಲ ಅಂದ್ರೂ ಒಂದು 12 ತೆಂಗಿನ ಮರ ಇದೆ. ಚಕ್ಕೆದು ಒಂದು 2 ಮರ ಏನೋ ಇದೆ. ಮತ್ತು ಒಂದು ಜಾಕ್ ಫ್ರೂಟ್ದು ಒಂದಿದೆ. ಮತ್ತು ಮ್ಯಾಂಗೋದು ಒಂದೇನೋ ಇರ್ಬೋದು. ಮಿಕ್ಕಿದ್ದು ಬೇರೆ ಹಣ್ಣಿನ ಗಿಡ ಮಿಕ್ಸ್ ಹಾಕ್ಕೋಬೋದು. ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂದ್ರೂ ಜಾಗ ಕೊಡ್ತಾರೆ ಬೇಕಾದ್ರೆ. ಇನ್ನು ನೋಡಿ ಇದು ಲೀವಿಂಗ್. ಇದು ಈಸ್ಟ್ ಫೇಸಿಂಗ್ ಮಾಡಿದ್ದಾರೆ ಫಾರ್ಮ್ ಹೌಸ್. ಎದುರುಗಡೆ ಕಾಣ್ತಾ ಇರೋದು ಗಾರ್ಡನ್. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಸ್ಟೋರ್ ರೂಮು. ಫಾಲ್ಸ್ ಮಾಡಿದ್ದಾರೆ ಇಲ್ಲಿ. ಲೆಫ್ಟಲ್ಲಿ ಕಾಣ್ತಾ ಇರೋದು ಕಿಚನ್. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಕಿಚನ್ 2ನೇ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಎಲ್ಲ ಕಡೆಯೂ ಕಿಟಕಿ ಕೊಟ್ಟಿದ್ದಾರೆ. ಹೊರಗಡೆ ನೋಡಿದ್ರೆ ಇದೇ ಥರ ಗ್ರೀನರಿ ಯಾವಾಗಲೂ ಕಾಣ್ತಾ ಇರ್ತದೆ. ಮೈಸೂರು ಸಿಟಿ ಸೆಂಟ್ರಿಗೆ ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟ್ರ್, ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರ್, ಬೆಂಗಳೂರು ಮೈಸೂರು ಹೈವೇಯಿಂದ 1 ಕಿಲೋಮೀಟ್ರ್. ನೋಡಿ ಇದು ಅಟ್ಯಾಚ್ ಬಾತ್ರೂಮು. ವಾಶ್ ಬೇಸಿನ್ 2 ಕಡೆನೂ ಹಾಕಿದ್ದಾರೆ. 2 ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ಗೂ ಹಾಕಿದ್ದಾರೆ. ನೋಡಿ ಇದೆಲ್ಲ ಟೀಕುಡ್ ಡೋರ್ಸೇ. ಇದು ಚೌಕಟ್ಟು, ಡೋರು, ವಿಂಡೋಸ್ ಎಲ್ಲ ಇದರದ್ದೇ ಹಾಕಿದ್ದಾರೆ ಟೀಕುಡ್. ಯಾಕಂದರೆ ಇವ್ರದ್ದೇ ತಾನೇ ಫ್ರೀ ಬಂದಿರೋದು, ಅದರಿಂದ ಜಾಸ್ತಿ ಯೂಸ್ ಮಾಡಿದ್ದಾರೆ. ನೋಡಿ ಕಿಚನ್ ಇದು.
ಗಾರ್ಡನ್ನು ಅಷ್ಟೇ ಒಂದು 2 ದಿನ ಆಗಿದೆ ಹಾಕಿ. ಯಾವಾಗಲೂ ಆಕ್ಸಿಜನ್ ಮನೆ ಒಳಗಡೆ ಬರಬೇಕು, ಆ ರೀತಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಹೊರಗಡೆದು ಗಾಳಿನೂ ಒಳಗಡೆ ಬರ್ತದೆ ನೋಡಿ, ಫಾಲ್ಸ್ ಈ ಥರ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬೀಳ್ತಿದೆ. ಇದು ಮೋಟ್ರ್ ಏನೋ ಏರ್ ತಗೊಬಿಟ್ಟೈತೆ ಅಂತೆ, ಅದರಿಂದ ನೀರು ಸರಿಯಾಗಿ ಬರ್ತಾಯಿಲ್ಲ. ಅದು ರೆಡಿ ಮಾಡೋಕ್ಕೆ ಹೇಳ್ತಾಯಿದ್ರು ನನ್ನ ಮುಂದೆನೇ. ನೋಡಿ ಗಾರ್ಡನ್ ಈ ಥರ ಮಾಡಿದ್ದಾರೆ. ಇದಕ್ಕೆ ಲೈಟಿಂಗು ಕೊಟ್ಟಿದ್ದಾರೆ ನೋಡಿ, ಲೈಟಿಂಗ್ ಇದು ನೈಟ್ ಟೈಮಲ್ಲಿ ಲೈಟಿಂಗಲ್ಲಿ ಚೆನ್ನಾಗಿ ಕಾಣುತ್ತೆ. ಇದು ಕೂತ್ಕೊಂಡು ಡಿಸ್ಕಷನ್ ಮಾಡೋಕ್ಕೆ ಚೆನ್ನಾಗಿದೆ. ಈ ಮಣ್ಣೆಲ್ಲ ತುಳ್ಕೊಂಡು ಬಂದು ಗಾರೆ ಮೇಲೆ ಇದಾಗಿರೋದು, ಗಲೀಜು ಕಾಣ್ತಾ ಇರೋದು. RCC ಎಲ್ಲ ಪ್ಲೇನ್ ಆಗಿದೆ. ಇದು ಫಾಲ್ ಸೀಲಿಂಗ್ ಕೆಲಸ ಏನು ಮಾಡಿಲ್ಲ, ಸಿಂಪಲ್ ಆಗಿದೆ. ಸ್ಟೋರ್ ರೂಮ್, ಎರಡನೇ ಬೆಡ್ರೂಮ್ ಇದು. ಈ ಕಿಟಕಿಗೆ ಮೆಶ್ಶು ಹಾಕಿದ್ದಾರೆ, ಸೊಳ್ಳೆ ಬರಬಾರ್ದು ಅಂತ ಮೆಶ್ಶು ಹಾಕಿದ್ದಾರೆ. ಮತ್ತು ಗ್ಲಾಸ್ ಒಂದು ಸ್ಲೈಡಿಂಗ್ ಇದು ಹಾಕಿದ್ದಾರೆ, ಡೋರ್ಸ್. ಈ ಕಡೆನೂ ಒಂದು ಕಿಟಕಿ ಇದೆ. ಅಟ್ಯಾಚ್ ಬಾತ್ರೂಮ್. ಈ ಥರದ್ದು ಇನ್ಫೋಸಿಸ್ ಹಿಂಭಾಗದಲ್ಲಿ ಎಮ್ರಾಲ್ಡ್ ಎನ್ಕ್ಲೇವ್ ಅಂತ ಇದೆಯಲ್ಲ, ಅದರಲ್ಲೂ ಇತ್ತು. ಅದಕ್ಕಿಂತ ದೊಡ್ಡ ದೊಡ್ಡ ಮರಗಳಿದೆ ಇದರಲ್ಲಿ. ಅದು ಮಂಡ್ಯಗೆ ಸೇರಿತು, ಇದು ಮೈಸೂರು ಸಿಟಿ. ನೋಡಿ ಜಾಗ್ವಾರ್ದು ವಾಟರ್ ಹೀಟರ್ ಹಾಕಿದ್ದಾರೆ. ಇದೆಲ್ಲ ಜಾಗ್ವಾರ್ದನಲ್ಲಿ ಟ್ಯಾಪ್ಸ್.